ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅನೇಕರಿಗೆ ಕರ್ತನು ನನ್ನ ಪ್ರಾರ್ಥನೆಯನ್ನು ಆಲಿಸ್ತಾ ಇಲ್ಲ, ಕರ್ತನು ನನ್ನ ಪ್ರಾರ್ಥನೆಗೆ ಕಿವಿ ಕೊಡಲಿಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ ಎಂಬುದಾಗಿ ಅನೇಕರು ಸೋತು ಹೋಗಿರ್ತೇವೆ. ಆದರೆ ದೇವರು ಒಳ್ಳೆಯವರು. ಪ್ರಿಯರೇ, ತಡ ಆಗುವುದು ಅದಕ್ಕೊಂದು ಕಾರಣ ಉಂಟು. ಯೋಹಾನ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ಮಾಡುವ ಕ್ರಿಯೆಗಳನ್ನು ಸಹ ಮಾಡುವನು, ಇವುಗಳಿಂದ ಮಹತ್ತಾದ ಕ್ರಿಯೆಗಳನ್ನು ಅವನು ಮಾಡುವನು. ಯಾಕೆಂದರೆ ನಾನು ತಂದೆಯನ್ನು ಬೇಡಿಕೊಳ್ಳುವೆನೋ, ನಾನು ತಂದೆಯನ್ನು ಬೇಡಿಕೊಳ್ಳುವೆನು. ತಂದೆಯನ್ನು ಬೇಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅಲ್ಲಿ 16 ನೋಡ್ತೇವೆ. ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗ್ತಾನೆ. ನಾನು ತಂದೆಯನ್ನು ಬೇಡಿಕೊಳ್ಳುವಾಗ ಆಗ ಆತನು ನಿಮಗೆ ಬೇರೊಬ್ಬ ಅಧಿಕನನ್ನು, ಪವಿತ್ರಾತ್ಮನನ್ನು ಕಳಿಸಲು ತಂದೆಯ ಬಳಿ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಈ ಟ್ರಾನ್ಸ್ಲೇಷನ್ ಒಂದು ವ್ಯತ್ಯಾಸಕರವಾಗಿದೆ. ಆದರೆ ಕಿಂಗ್ ಜೇಮ್ಸ್ ವರ್ಷನಲ್ಲಿ ಭಾಳ ಸ್ಪಷ್ಟವಾಗಿದೆ. ಪವಿತ್ರಾತ್ಮನನ್ನು ಕಳಿಸಿಕೊಡ್ತೇನೆ ಅಂತಿದೆ, ಇಲ್ಲಿ ಅಧಿಕಾರಿ ಅಂತಿದೆ. ಒಂದೊಂದು ತರ್ಜುಮೆ ಒಂದೊಂದು ಥರ ಇದೆ. ಆದರೆ ಇಲ್ಲಿ ನಿಜವಾಗಿ ಹೇಳೋದೇನಂತಂದರೆ, ನಾವು ಆತನನ್ನು ನಂಬುತ್ತೇವೆ, ಆತನ ಕ್ರಿಯೆಗಳನ್ನು ಅನುಭವಿಸಿದ್ದೇವೆ, ಆತನು ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ. ಆದರೂ ನಮಗೆ ಅನುಮಾನ, ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ವಲ್ಲ, ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಬರ್ತಾ ಇಲ್ವಲ್ಲ ಅನ್ನುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಅಲ್ಲೇ ಯೋಹಾನನು ಅಧ್ಯಾಯ 6:38 ನೋಡೋದಾದರೆ, ನಾನು ನನ್ನ ಸ್ವಂತ ಚಿತ್ತವನ್ನಲ್ಲ, ಆದರೆ ನನ್ನನ್ನು ಕಳಿಸಿದಾತನ ಚಿತ್ತವನ್ನೇ ಮಾಡುವುದಕ್ಕೆ ಪರಲೋಕದಿಂದ ಬಂದೆನು. ಕರ್ತನು ಮಾತನಾಡುವಂಥ ಮಾತೇನಂತಂದರೆ, ಈ ಲೋಕಕ್ಕೆ ನಾನು ನನ್ನ ಸ್ವಂತ ಚಿತ್ತವನ್ನು ಮಾಡುವುದಕ್ಕೆ ನಾನು ಬರಲಿಲ್ಲ. ಹಾಗಾದರೆ ಯಾವುದಕ್ಕೆ ಬಂದರು? ಅವರು ಬಂದದ್ದು ಆತನನ್ನು ಕಳುಹಿಸಿದಾತನ ಚಿತ್ತವನ್ನೇ ಮಾಡುವುದಕ್ಕೆ ಪರಲೋಕದಿಂದ ಬಂದರು. ಪ್ರಿಯರೇ, ಯೇಸುವಿನ ಕಾರ್ಯಗಳನ್ನು ಗಮನಿಸುವಾಗ ಅವು ಅದ್ಭುತಗಳನ್ನು ನಾವು ನೋಡುತ್ತೇವೆ. ಸತ್ತವರನ್ನು ಎಬ್ಬಿಸುವಂಥ ಕಾರ್ಯಗಳು, ರೋಗಿಗಳನ್ನು ಸ್ವಸ್ಥ ಮಾಡಿದಂಥ ಕಾರ್ಯಗಳು, ನೀರಿನ ಮೇಲೆ ನಡೆದಂಥದ್ದ ಸಂದರ್ಭಗಳು, ಇವೆಲ್ಲವನ್ನು ಗಮನಿಸುವಾಗ ಈ ವಾಕ್ಯ ನಮ್ಮ ಕಣ್ಣನ್ನು ತೆರೆಸ್ತದೆ. ಈ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಇವೆಲ್ಲ ಯೇಸುವಿನ ಕಾರ್ಯಗಳಾಗಿದ್ದಾವೆ. ಆತನು ತನ್ನ ಸ್ವಂತ ಚಿತ್ತಕ್ಕೆ ಬರಲಿಲ್ಲ. ಆದರೆ ಯೇಸು ಮಾಡಿದ ಕಾರ್ಯಗಳನ್ನು ನಾವು ಸ್ಪಷ್ಟವಾಗಿ ಗಮನಿಸಿ ಹೇಳುವುದಾದರೆ, ಅದು ತಂದೆಯ ಚಿತ್ತ ಅನ್ನುವಂಥದ್ದನ್ನು ಮಾತ್ರ ನಾವು ಹೇಳುವುದಕ್ಕೆ ಸಾಧ್ಯ ಆಗ್ತದೆ. ಪೌಲನು ಸಹ ಹಾಗೆ ಮಾಡ್ತಾನೆ. ತಂದೆಯ ಚಿತ್ತವು ಸುತ್ತಲೂ ಪ್ರಯಾಣ ಮಾಡುವುದು, ಸಭೆಗಳನ್ನು ಕಟ್ಟುವುದು, ಸತ್ಯವೇದದ ಪತ್ರಿಕೆಗಳನ್ನು ಬರೆಯುವುದು ಆಗಿತ್ತು ಅನ್ನುವಂಥದ್ದನ್ನು ಗಮನಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ನಿಮ್ಮ ಪ್ರಾರ್ಥನೆಗಳನ್ನು ಕರ್ತನ ಕೇಳ್ತಾನೆ. ವರ್ಷಗಟ್ಟಲೆ, ತಿಂಗಳುಗಟ್ಟಲೆ ಏನು ಪ್ರಾರ್ಥನೆ ಕರ್ತನ ಕೇಳಿಲ್ಲವೋ ಅದನ್ನು ಕರ್ತನ ಕೇಳ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡಿಸು. ಮಕ್ಕಳಿಗಾಗಿ ಬೇಡ್ತೇನಪ್ಪ. ಮಕ್ಕಳು ಅಡ್ಮಿಷನ್ಸ್ಗೆ ದೇವರೇ
ನೀವೇ ಸಹಾಯ ಮಾಡಬೇಕು ಸ್ವಾಮಿ. ಮಕ್ಕಳು ಎಲ್ಲಿ ಹೋಗಿ ಸಾಲ ತೆಗೆದುಕೊಳ್ಳಬಾರ್ದಪ್ಪ. ಮಕ್ಕಳ ಅಡ್ಮಿಷನ್ಸ್ಗಾಗಿ ಮಕ್ಕಳೆಲ್ಲೂ ಹೋಗಿ ಸಾಲ ತೆಗೆದುಕೊಳ್ಳಬಾರ್ದು ದೇವರೇ. ಯಾಕಂತಂದರೆ ನನ್ನ ಸಹಾಯವು ಎಲ್ಲಿಂದ ಬರುವುದು? ನನ್ನ ಸಹಾಯವು ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಯೆಹೋವನಿಂದಲೇ ಬರುವುದು. ಈ ವಾಗ್ದಾನವುಂಟು ಬೇಡ್ತೇನೆ ಸ್ವಾಮಿ. ಮಕ್ಕಳ ಜೀವಿತದಲ್ಲಿ ನಡೆಸಿ ಅದ್ಭುತ ಮಾಡು. ಮಕ್ಕಳು ಸಾಕ್ಷಿಗಳನ್ನು ಬರೆದು ಕಳಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ.